ಮೈಸೂರಿಗೆ ಮಂಗನ ಕಾಯಿಲೆ ಕಾಲಿಟ್ಟಿದ್ಯಾ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಿವಮೊಗ್ಗ ಉಡುಪಿ ಬಳಿಕ ಮೈಸೂರಿಗೆ ಮಂಗನ ಕಾಯಿಲೆ ಎಂಟ್ರಿ ಕೊಟ್ಟಿದ್ಯಾ? ಮೈಸೂರಿನಲ್ಲಿ ವಿಚಿತ್ರ ಕಾಯಿಲೆಗೆ ಇಬ್ಬರು ಬಲಿಯಾಗಿದ್ದಾರೆ. ಎಚ್ಡಿ ಕೋಟೆಯ ತಿಮ್ಮನಹೊಸಹಳ್ಳಿ ಹಾಡಿಯಲ್ಲಿ ಘಟನೆ ನಡೆದಿದೆ. ವಿಚಿತ್ರ ಕಾಯಿಲೆಗೆ ಚಂದ್ರು ಮತ್ತು ಭಾಸ್ಕರ್ ಅನ್ನುವಂತ ಇಬ್ಬರು ವ್ಯಕ್ತಿ ಬಲಿಯಾಗಿದ್ದಾರೆ. ಇದು ಮಂಗನ ಕಾಯಿಲೆ ಅನ್ನುವಂತ ಮಾಹಿತಿ ಹೊರಬೀಳ್ತಾ ಇದೆ. ಈ ಬಗ್ಗೆ ಹಾಡಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಮದ್ಯ ಸೇವನೆಯಿಂದ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇತ್ತ ಕೇರಳದ ಮಾನಂದವಾಡಿಯಲ್ಲಿ ಇಬ್ಬರಲ್ಲಿ ಮಂಗನ ಕಾಯಿಲೆ ಪತ್ತೆಯಾಗಿದೆ. ಹಾಗಾಗಿ ಮಂಗನ ಕಾಯಿಲೆಗೆ ಈ ಇಬ್ಬರು ಮೃತಪಟ್ಟಿದ್ದಾರಾ ಅನ್ನುವಂಥ ಒಂದು ಆತಂಕ ಎಚ್ಡಿ ಕೋಟೆಯಲ್ಲಿ ಆವರಿಸಿರುವಂಥದ್ದು. ಆದರೆ ಅಧಿಕಾರಿಗಳು ಮಾತ್ರ ಕುಡಿತದಿಂದ ಮದ್ಯ ಸೇವನೆಯಿಂದ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಆದರೂ ಕೂಡ ಗ್ರಾಮಸ್ಥರಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ. ಮೈಸೂರಿಗೂ ಮಂಗನ ಕಾಯಿಲೆ ಕಾಲಿಡ್ತಾ ಅನ್ನುವಂಥ ಆತಂಕ ಮನೆ ಮಾಡಿದೆ. ಯಾಕಂತಂದ್ರೆ ಇಬ್ಬರು ಚಂದ್ರು ಮತ್ತು ಭಾಸ್ಕರ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಮದ್ಯ ಸೇವನೆಯಿಂದ ಈ ಇಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಆದರೆ ಗ್ರಾಮಸ್ಥರಲ್ಲಿ ಮಾತ್ರ ಒಂದು ರೀತಿ ಆತಂಕ ಮನೆ ಮಾಡಿದೆ. ಇದು ಮಂಗನ ಕಾಯಿಲೆ ಆಗಿರಬಹುದಾ, ಮಂಗನ ಕಾಯಿಲೆಯಿಂದಲೇ ಈ ಇಬ್ಬರು ಮೃತಪಟ್ಟಿದ್ದಾರಾ ಅನ್ನುವಂಥ ಆತಂಕ ಗ್ರಾಮಸ್ಥರಲ್ಲಿದೆ. ಜ್ವರ ಬಂದಿತ್ತು. ಆಗ ಅವ್ರಿಗೆ ಕಡಿಮೆ ಆಗಿ ಸ್ವಲ್ಪ ದಿವಸಕ್ಕೆ ಅವ್ರಿಗೆ ಬಂದು ಎಷ್ಟು ದಿನದ ಮೇಲೆ ಅವ್ರಿಗೆ ಜ್ವರ ಬಂತು? ಬಂದು ಒಂದು ವಾರ ಆಗಿಲ್ಲ. ಸುರೇಶನ್ಗೆ ಆಗ ಜ್ವರ ಬಂತು. ಅದೇ ಬಂದು 2 ದಿನ, 1 ವಾರ, 1 ತಿಂಗಳ ಗಂಟೆ ಇಲ್ಲೇ ಇರೋದವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಅಧಿಕಾರಿಗಳು ಹೇಳೋ ಪ್ರಕಾರ ಮದ್ಯ ಸೇವನೆಯಿಂದ ಇಬ್ಬರು ಮೃತಪಟ್ಟಿದ್ದಾರೆ ಅಂತ. ಆದ್ರೆ ಗ್ರಾಮಸ್ಥರಲ್ಲಿ ಮಾತ್ರ ಮಂಗನ ಕಾಯಿಲೆ ಅನ್ನುವಂತ ಆತಂಕ ಇದೆ. ಅಂದ್ರೆ ಮಂಗನ ಕಾಯಿಲೆ ಅಂತ ಏನು ಹೇಳ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಆಧಾರಗಳಿದೆಯಾ? ಯಾವ ಆಧಾರದ ಮೇಲೆ ಮಂಗನ ಕಾಯಿಲೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ ಅಂತ? ಲಿಖಿತ ಈಗಾಗಲೇ ಆಧಾರಗಳನ್ನ ಈಗಾಗಲೇ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂತದ್ದು. ಯಾಕೆ ಅಂತಂದ್ರೆ ಕೇರಳದ ಒಂದು ಮಾನಂದವಾಡಿ ಏನಿದೆ, ಮಾನಂದವಾಡಿಯಲ್ಲಿ ಈಗಾಗಲೇ ಇಬ್ಬರಿಗೆ ಈ ಒಂದು ಶಂಕಿತ ಮಂಗನ ಕಾಯಿಲೆಗೆ ಈಗಾಗಲೇ ಪಾಸಿಟಿವ್ ಬಂದಿರುವಂತದ್ದು. ಅಂದ್ರೆ ಪಾಸಿಟಿವ್ ಅಂದ್ರೆ ಮಂಗನ ಕಾಯಿಲೆ ಇದೆ ಅಂತೇಳಿ ದೃಢೀಕರಣ ಆಗಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ವೈದ್ಯಾಧಿಕಾರಿಗಳು ಈಗಾಗಲೇ ಕರ್ನಾಟಕದ ಒಂದು ಗಡಿಭಾಗದ ಎಚ್ಡಿ ಕೋಟೆಯ ಈ ಒಂದು ಹೊಸಳ್ಳಿ ಗ್ರಾಮಕ್ಕೆ ಈಗಾಗಲೇ ಆಗಮಿಸಿರುವಂತದ್ದು. ಇಲ್ಲಿ ಆಗಮಿಸಿದ ಒಂದು ಸಂದರ್ಭದಲ್ಲಿ ಈಗಾಗಲೇ ಅವರಿಗೆ ಇಲ್ಲಿನ ಇಬ್ಬರು ಮಹಿಳೆಯರಂದ್ರೆ ಇಲ್ಲಿನ ಇಬ್ಬರಿಗೆ ಅವರು ಮದುವೆ ಆಗಿದ್ದಾರೆ. ಆ ಇಬ್ಬರು ಪುರುಷರು ಇಲ್ಲಿನ ಮಹಿಳೆಯರನ್ನ ಮದುವೆ ಆಗಿದ್ದಾರೆ ಅಂತೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಹಾಗಾಗಿ ಆ ಒಂದು ಸೋಂಕೇನಾದ್ರು ಇಲ್ಲಿಗೆ ಏನಾದ್ರು ಬಂದಿದ್ಯಾ, ಅಂದ್ರೆ ಅವ್ರಿಗೆ ಏನು ಆ ಒಂದು ಮಂಗನ ಕಾಯಿಲೆಯ ಒಂದು ಸಿಂಪ್ಟಮ್ಸ್ ಇಲ್ಲಿನ ಅವ್ರಿಗೆ ಏನಾದ್ರು ಇದೆಯಾ ಅಂತೇಳಿ ಈಗಾಗಲೇ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಮೈಸೂರಿನ ಒಂದು DHO ಕೂಡ ಈಗಾಗಲೇ ಎಲ್ಲ ತನ್ನ ತಂಡದೊಂದಿಗೆ ಈಗಾಗಲೇ ಎಚ್ಡಿ ಕೋಟೆಯ ಗಡಿ ಭಾಗದಲ್ಲಿ ಈಗಾಗಲೇ ಹೋಗಿ ಒಂದು ಪರಿಶೀಲನೆ ನಡೆಸಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಅಲ್ಲಿನ ಗ್ರಾಮಸ್ಥರು ಪ್ರತಿಯೊಬ್ರು ಕೂಡ ಅನಕ್ಷರಸ್ಥರಾಗಿದ್ದಾರೆ. ಎಲ್ರಿಗೂ ಕೂಡ ಈಗಾಗಲೇ ಗಾಬರಿ ಆಗಿದೆ. ಇಲ್ಲ ಈಗಾಗಲೇ ಮೃತಪಟ್ಟಿರುವಂತ ಇಬ್ಬರೇನಿದ್ದಾರೆ ಚಂದ್ರು ಮತ್ತೆ ಭಾಸ್ಕರ್, ಅವರು ಕೂಡ ಇದೇ ಕಾಯಿಲೆಯಿಂದ ಏನಾದ್ರು ಸತ್ತಿದಾರ ಅನ್ನೋ ಒಂದು ಆತಂಕ ಅವ್ರಿಗೆ ಎದುರಾಗಿರುವಂತದ್ದು. ಆದ್ರೆ ವೈದ್ಯಾಧಿಕಾರಿಗಳು ಇಲ್ಲ ಅವರು ಕುಡಿತದಿಂದ ಹೀಗೆ ಸತ್ತಿದ್ದಾರೆ ಅನ್ನೋ ಒಂದು ಮಾಹಿತಿಗಳನ್ನ ಹೇಳ್ತಿದ್ದಾರೆ. ಆದ್ರೆ ಅಲ್ಲಿನ ಸ್ಥಳೀಯ ಮುಖಂಡರು ಮಾತ್ರ ಇಲ್ಲ, ಅವರೇ ಮತ್ತೊಮ್ಮೆ ಅವರ ಒಂದು ಶವವನ್ನ ಪರೀಕ್ಷೆ ಮಾಡಬೇಕು, ಇಲ್ಲಾಂದ್ರೆ ಇದು ಯಾವ ಕಾಯಿಲೆ ಅಂತ ಗೊತ್ತಾಗಲ್ಲ ಅನ್ನೋ ಒಂದು ಆತಂಕದಲ್ಲಿ ಈಗಾಗಲೇ ಇರುವಂತದ್ದು. ಆದ್ರೆ ಸದ್ಯದ ಮಟ್ಟಿಗೆ ಕೇರಳದಲ್ಲಿ ಹೌದು ಇದು ಮಂಗನ ಕಾಯಿಲೆಯೇ ಅಂತೇಳಿ ಒಂದು ದೃಢಪಟ್ಟಿರೋ ಅಂಶವೂ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಲಿಖಿತ. ಓಕೆ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.